Hello everyone, welcome to Sanmargaha classes. Let us see question number 25 of chapter Chemical Effects of Electric Current. Is it appropriate for an electrician to do electrical repairs outside during heavy rain? Explain. ಜೋರಾಗಿ ಮಳೆ ಬರ್ತಾ ಇದೆ. Is it safe for an electrician to do electrical repairs outside? ಹೊರಗಡೆ ಇಲೆಕ್ಟ್ರಿಕಲ್ ರಿಪೇರಿ ಮಾಡೋದು ಸೂಕ್ತಾನಾ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಿದ್ದಾರೆ. ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್. ಇಟ್ ಈಸ್ ನಾಟ್ ಸುಟೇಬಲ್. ನಾಟ್ ಸುಟೇಬಲ್. ಇವನ್ ರೇನ್ ವಾಟರ್ ಕಂಟೈನ್ಸ್ ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ಸ್. ಇಲ್ಲಿ ರೇನ್ ವಾಟರ್ ಅಲ್ಲಿ ಏನಿದೆ, ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ಸ್ ಇರಬಹುದು. ನಾವು ಫೊಸೈಲ್ ಫ್ಯೂಯಲ್ ಇಂದ ಬರ್ನ್ ಮಾಡೋದಿರ್ಬಹುದು. ಆ ರೀಸನ್ ಇಂದೆಲ್ಲ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಆಕ್ಸೈಡ್ಸ್ ಅಂಡ್ ನೈಟ್ರೋಜನ್ ಆಕ್ಸೈಡ್ಸ್ ಆರ್ ರಿಲೀಸ್ ಟು ಅಟ್ಮಾಸ್ಫಿಯರ್. ಅವು ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ದೇ ಡಿಸಾಲ್ವ್ ಇನ್ ರೇನ್ ವಾಟರ್. ರೇನ್ ವಾಟರ್ ಅಲ್ಲಿ ಅವು ಡಿಸಾಲ್ವ್ ಆಗಿರುತ್ತೆ. ಈಗ ದೇ ಬಿಕಮ್ ಆಸಿಡ್. ಆಸಿಡ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಲ್ವಾ? ಸೊ ಇವನ್ ರೇನ್ ವಾಟರ್ ಕಂಟೈನ್ಸ್ ಸ್ಮಾಲ್ ಅಮೌಂಟ್ ಆಫ್ salts. Rainwater is also good conductor of electricity. Rainwater good conductor of electricity irutte. Therefore, when it is raining, an electrician repairing electrical equipment outside can cause electric shock. ಸೊ ಇವರಿಗೆ ರಿಪೇರಿ ಮಾಡ್ತಿದ್ದವರಿಗೆ ಇಲೆಕ್ಟ್ರಿಕ್ ಶಾಕ್ ಆಗ್ಬಹುದು. ಆ ರೀಸನ್ ಇಂದ ಇಟ್ ಈಸ್ ನಾಟ್ ಸುಟೇಬಲ್ for an electrician to do electrical repairs outside during heavy rain. ಹಾಗಾಗಿ ಜಾಸ್ತಿ ಮಳೆ ಇದ್ದಾಗ ಅಥವಾ ಮಳೆ ಇದ್ದಾಗ ಹೊರಗಡೆ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕಲ್ ರಿಪೇರಿ ಏನು ಮಾಡಬಾರದು. ಥ್ಯಾಂಕ್ ಯು.